ರಾಜ್ಯದಲ್ಲಿ ರಾಮನ ವಿಷಯದಲ್ಲಿ ಅಥವಾ ರಾಮ ಮಂದಿರ ವಿಷಯದಲ್ಲಿ ರಾಜಕೀಯ ಜಾಸ್ತಿ ಆಗ್ತಾ ಇದೆ. ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಹಿನ್ನೆಲೆ ಭಾರಿ ರೋಚಕ ತಿರುವನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ. ಜಟಾಪಟಿಯು ಜೋರಾಗ್ತಾ ಇದೆ. ಬಾಲ್ಯದಿಂದಲೂ ಕೂಡ ಶ್ರೀಕಾಂತ್ ಪೂಜಾರಿ ಹೋರಾಟದ ಮನೋಭಾವ ಬೆಳೆಸಿಕೊಂಡಿದ್ರು. 30ನೇ ವಯಸ್ಸಿನಲ್ಲಿ ರಾಮ ಜನ್ಮಭೂಮಿಗಾಗಿ ಶ್ರೀಕಾಂತ್ ಹೋರಾಟ. ವಿವಿಧ ಹಿಂದೂ ಪರ ಸಂಘಟನೆಗಳ ಜೊತೆ ಗುರುತಿಸಿಕೊಂಡಿದ್ರು ಶ್ರೀಕಾಂತ್. 1992ರ ಡಿಸೆಂಬರ್ 5ರಂದು ಹುಬ್ಬಳ್ಳಿ ಹೋರಾಟದಲ್ಲಿ ಪೂಜಾರಿ ಪಾಲ್ಗೊಂಡಿದ್ರು. ಹೋರಾಟದ ವೇಳೆ ಮಳಿಗೆಗಳು, ವಾಹನಗಳಿಗೆ ಬೆಂಕಿ ಹಚ್ಚಿದಂಥ ಆರೋಪ ಇತ್ತು. ಹುಬ್ಬಳ್ಳಿ ಶಹರ ಠಾಣೆಯಲ್ಲಿ ಶ್ರೀಕಾಂತ್ ಪೂಜಾರಿ ಸೇರಿ 11 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ 3ನೇ ಆರೋಪಿಯಾಗಿದ್ದಂಥ ಶ್ರೀಕಾಂತ್ ಪೂಜಾರಿ ಮದುವೆ ಬಳಿಕ ಹೋರಾಟದಿಂದ ದೂರ ಉಳಿದಿದ್ರು. ಆರಂಭದಿಂದ ಅವರು ಪ್ರತಿಭಟನೆಯಲ್ಲಿ, ಹೋರಾಟದಲ್ಲಿ ಮುಂಚೂಣಿಯನ್ನ ವಹಿಸ್ತಾ ಇದ್ರು, ಮುಂಚೂಣಿಯಲ್ಲಿದ್ದರು. ಆದರೆ ನಂತರದಲ್ಲಿ ವಿವಾಹವಾಯಿತು, ಕುಟುಂಬವಾಯಿತು ಅನ್ನೋ ಕಾರಣಕ್ಕಾಗಿ ತಮ್ಮ ಪಾಡಿಗೆ ತಾವು ಕುಟುಂಬವನ್ನು ನಿರ್ವಹಣೆ ಮಾಡಿಕೊಂಡಿದ್ರು. ಕುಟುಂಬದ ನಿರ್ವಹಣೆಗಾಗಿ ಆಟೋ ಚಾಲಕ ವೃತ್ತಿಯನ್ನು ನಂಬಿಕೊಂಡಿದ್ರು. ಆಟೋ ಚಾಲನೆ ಮಾಡ್ತಾ ಅಥವಾ ಚಾಲನೆ ಮಾಡ್ತಾ ತಮ್ಮ ಕುಟುಂಬದ ನಿರ್ವಹಣೆ ಮಾಡ್ತಾ ಇದ್ರು. ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿ ಹಲವು ವರ್ಷಗಳಿಂದ ವಾಸ ಇದ್ದಾರೆ. ಇದೀಗ ಬಹಳ ದೊಡ್ಡ ಮಟ್ಟದ ಕುತೂಹಲ, ದೊಡ್ಡ ಮಟ್ಟದ ರೀತಿ ಜಟಾಪಟಿಗೆ ಯಾಕೆ ಕಾರಣವಾಗ್ತಾ ಇದೆ ಅಂತ ಹೇಳಿದ್ರೆ, ಅಂದಿನ ಹೋರಾಟ ಇವತ್ತಿನ ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ. ರಾಜಕೀಯ ಕಾರಣಕ್ಕಾಗಿ ಇದು ಸುದ್ದಿ ಆಗ್ತಾ ಇದೆ. ಹಾಗಾದ್ರೆ ರಾಮ ಮಂದಿರ ವಿಚಾರವಾಗಿ ಇಡೀ ದೇಶದಲ್ಲಿಯೇ ದೊಡ್ಡ ಹೋರಾಟಗಳು ನಡೆದಿದ್ದಾವೆ, ಪ್ರತಿಭಟನೆಗಳು ನಡೆದಿದ್ದಾವೆ. 5/12/1992 ಹೋರಾಟಗಾರರ ಪರ ಅಂದರೆ ಹೋರಾಟಗಾರರು, ಹಿಂದೂ ಪರ ಹೋರಾಟಗಾರರು ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಒಂದು ಉಗ್ರ ರೂಪವನ್ನು ಪಡೆದುಕೊಂಡಿತ್ತು. ಹುಬ್ಬಳ್ಳಿಯಲ್ಲಿ ಪೆಂಡಾಲ್ಗಳಲ್ಲಿ, ದುರ್ಗದ ಬೈಲ್ನಲ್ಲಿ, ಸ್ಟೇಷನ್ ರಸ್ತೆಯಲ್ಲಿ ಗಲಭೆಗಳಾಗ್ತಾ ಇದ್ವು. ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂಗಡಿ ಮುಂಗಟ್ಟುಗಳು, ವಾಹನಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಅವತ್ತು ದೊಡ್ಡ ಗಲಭೆಯಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಾಶ ಆಗಿತ್ತು. ಗಲಭೆ ಸಂಬಂಧ 11 ಜನರ ಮೇಲೆ FIR ದಾಖಲಾಗಿತ್ತು. ಅಂಗಡಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ವು. ಪ್ರಕರಣದ ಸಂಬಂಧ 1992ರಲ್ಲಿ ಗಲಾಟೆ ನಡೆಯುತ್ತೆ. 94ರಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. 11 ಆರೋಪಿಗಳಲ್ಲಿ A1, A7 ಮತ್ತು A10 ಸಾವನ್ನಪ್ಪಿದ್ದಾರೆ. A2 ರಾಜು ಧರ್ಮದಾಸ ಇದ್ದಾರೆ. A3 ಶ್ರೀಕಾಂತ್ ಪೂಜಾರಿ ಇದ್ದಾರೆ. ನೋಡ್ತಾ ಇದ್ದೀವಿ, ಘಟನೆ ಹಿನ್ನೆಲೆಯನ್ನ ಗಮನಿಸ್ತಾ ಇದ್ದೀವಿ. ರಾಮ ಮಂದಿರದ ನಿರ್ಮಾಣದ ಹೋರಾಟದಲ್ಲಿ ಬಹಳ ಹಿಂಸಾಚಾರ ನಡೀತಲ್ಲ, ಅದು ಹುಬ್ಬಳ್ಳಿಯ ನಗರದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಪೆಂಡಾಲ್ ಗಲ್ಲಿ ಅಂತ ಬರುತ್ತೆ, ದುರ್ಗದ ಬೈಲ್ ಅಂತ ಬರುತ್ತೆ, ಸ್ಟೇಷನ್ ರೋಡ್ ಅಂತ ಬರುತ್ತೆ. ಆ ಎಲ್ಲ ಕಡೆಗಳಲ್ಲೂ ಕೂಡ ಸಾಕಷ್ಟು ಗಲಾಟೆ ಆಗಿತ್ತು. ಅಂಗಡಿ ಮುಂಗಟ್ಟುಗಳು ಧ್ವಂಸ ಆಗಿದ್ವು, ಬೆಂಕಿ ಹಚ್ಚಲಾಗಿತ್ತು. ಅಪಾರ ಪ್ರಮಾಣದ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಿತ್ತು. 11 ಜನರ ಮೇಲೆ FIR. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಶ್ರೀಕಾಂತ್ ಪೂಜಾರಿ A3 ಆಗಿದ್ರು. ಅವರು ಆರೋಪಿ ನಂಬರ್ 3 ಆಗಿದ್ದಂಥ ಶ್ರೀಕಾಂತ್ ಪೂಜಾರಿ. ಇನ್ನುಳಿದಂಥವರು ಅನೇಕ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥವ್ರು 92, 94ರಲ್ಲಿ ನಡೆದಿರುವಂಥ ಈ ಹಿಂಸಾಚಾರ, ಗಲಾಟೆಗಳೇನಿದ್ದಾವೆ, ಆ ಸಂದರ್ಭದಲ್ಲಿದ್ದಂಥ ವ್ಯಕ್ತಿಗಳು ಈಗಿಲ್ಲ. ಆರೋಪಿಗಳಾಗಿದ್ದಂಥವರು ಜೀವವನ್ನು ಬಿಟ್ಟಿದ್ದಾರೆ, ಮರಣ ಹೊಂದಿದ್ದಾರೆ. ಅವರನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ ಈಗ. ಆದರೆ ಇರುವಂಥವ್ರು ನೋಡಿ, A3 ಶ್ರೀಕಾಂತ್ ಪೂಜಾರಿ, A4 ಅಶೋಕ್ ಈಶ್ವರ್, A5 ಷಣ್ಮುಖ ಶಂಕರ್ ಸಾ, A6 ಗುರುನಾಥ್ ಶಂಕರ್ ಸಾ, A8 ಇದ್ದಾರೆ ರಾಮಚಂದ್ರ ಸಾ. ಆರೋಪಿ ನಂಬರ್ 9 ಅಮೃತ್ ಅಶೋಕ್ ಸಾ ಅಂತ ಹೇಳಿ. ಸೊ ಇನ್ನೂ ಜೀವಂತವಾಗಿದ್ದಾರೆ. 2006ರಲ್ಲಿ ದೀರ್ಘಾವಧಿಯ ಬಾಕಿ ಉಳಿದ ಪ್ರಕರಣವಾಗಿ ಮಾರ್ಪಾಡಾಯಿತು. ದೀರ್ಘಾವಧಿಗೆ ಬಹಳ ವರ್ಷಗಳಿಂದಲೂ ಉಳಿದಿರುವಂಥ ಪ್ರಕರಣ ಅಂತ ಹೇಳಿ ಮಾರ್ಪಾಡಾಯಿತು. 29/12/2023 ಪ್ರಕರಣದ A3 ಆರೋಪಿ ಶ್ರೀಕಾಂತ್ ಉರ್ಫ್ ಕಾಂತ್ಯ 52 ವರ್ಷ ಅವರಿಗೆ, ಅವರನ್ನು ಅರೆಸ್ಟ್ ಮಾಡಲಾಗಿದೆ.
ಅರೆಸ್ಟ್ ಮಾಡಲಾಗಿದೆ. ಈ ಅರೆಸ್ಟ್ ಮಾಡಿರುವ ಸಂಬಂಧಪಟ್ಟಂತೆ ಅಂದರೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 30 ವರ್ಷದ ಹಿಂದಿನ ಕತೆ ಈಗ ರಿಪೀಟ್ ಆಗ್ತಾ ಇದೆ. 92-94ರಲ್ಲಿ ನಡೆದಿದ್ದು ಈಗ 2024ರಲ್ಲಿ ನಾವಿದ್ದೇವೆ. ಹೀಗಾಗಿ 30 ವರ್ಷದ ಹಿಂದಿನ ಪ್ರಕರಣ ಈಗ ಬಹಳದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಅಂದಿನ ಆರೋಪಿಗಳೇನಿದ್ರು ಆ ಪೈಕಿ ಶ್ರೀಕಾಂತ್ ಉರ್ಫ್ ಕಾಂತ್ಯ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಆತನ ಇಡೀ ಜೀವನವನ್ನು ನೋಡ್ತಾ ಇದ್ದರೆ ಆತ ಆಲ್ಮೋಸ್ಟ್ ಈಗ 52 ವರ್ಷ ಆತನಿಗೆ. 20 ವರ್ಷದಲ್ಲಿದ್ದಾಗ ಅಥವಾ 20 ವರ್ಷದ ಯುವಕನಾಗಿದ್ದಾಗ ಶ್ರೀಕಾಂತ್ ಪೂಜಾರಿ ಈ ಹೋರಾಟದಲ್ಲಿ ಸಕ್ರಿಯರಾಗಿದ್ದರು. ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಆರೋಪಿ ನಂಬರ್ 3ನೇ ಸ್ಥಾನದಲ್ಲಿದ್ದರು. ಈಗ ಅವರಿಗೆ 52 ವರ್ಷ. ಸೊ ಅಲ್ಲಿಗೆ 30 ವರ್ಷಗಳ ಪ್ರಕರಣ. ಈಗ ದಿಢೀರಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವ ಕಾರಣಕ್ಕಾಗಿ ಸಾಕಷ್ಟು ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಶ್ರೀಕಾಂತ್ ಪೂಜಾರಿ ಅಲಿಯಾಸ್ ಕಾಂತ್ಯ ಒಂದೊಂದು 20 ವರ್ಷದ ಯುವಕನಾಗಿದ್ದಾಗ ಹೋರಾಟದ ತೀವ್ರತೆಯಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ರು. ಈಗ 52 ವರ್ಷ ತನ್ನ ಪಾಡಿಗೆ ತಾನಿದ್ರು. ಆದರೆ ಈಗ ವಶಕ್ಕೆ ತೆಗೆದುಕೊಂಡಿರೋ ವಿಚಾರ ಇದೆಯಲ್ಲ, ಸಾಕಷ್ಟು ರಾಜಕೀಯ ಜಟಾಪಟಿಗೆ ಕಾರಣವಾಗ್ತಾ ಇದೆ ಅಂತ. ದಶರಥ್, ಏನು ಹುಬ್ಬಳ್ಳಿಯಲ್ಲಿ ಇದು ನಿನ್ನೆ ಮೊನ್ನೆ ಕಥೆಯಲ್ಲ. 1992 ಡಿಸೆಂಬರ್ 5ರಂದು ನಡೆದಂತಹ ಘಟನೆ. ಇಲ್ಲಿ ದೇಶದಂತ ರಾಮನ ಜನ್ಮಭೂಮಿಗಾಗಿ ಒಂದು ಹೋರಾಟ ನಡೆದಿತ್ತು. ಅದೇ ರೀತಿಯಾಗಿ ಒಂದು ಹೋರಾಟ ಹುಬ್ಬಳ್ಳಿ ನಡೆಯಿತು. ಹುಬ್ಬಳ್ಳಿಯ ದುರ್ಗದ ಬೈಲ್ ಅವಾಗೂ ಈಗೂ ಹೆಂಗಿದೆಯೋ ಅವಾಗೂ ಸಹಿತ ಹುಬ್ಬಳ್ಳಿಯ ದುರ್ಗದ ಬೈಲ್ ಸಾಕಷ್ಟು ಹೆಸರುವಾಗಿದಂತಹ ಸ್ಥಳ. ಈ ಒಂದು ಸ್ಥಳದಲ್ಲಿ ಇಲ್ಲಿ ಅಂದ್ರೆ ಬೆಳಿಗ್ಗೆಯಿಂದಲೇ ಅಂದ್ರೆ ಆ ಡಿಸೆಂಬರ್ 5 ಇತ್ತು. ಆ ಡಿಸೆಂಬರ್ 5ರಿಂದಲೇ ಇಲ್ಲಿ ಅಂದ್ರೆ ರಾಮ ಮಂದಿರಕ್ಕಾಗಿ ರಾಮ ಜನ್ಮಭೂಮಿಗಾಗಿ ಒಂದು ಹೋರಾಟ ನಡೆದಿತ್ತು. ಆ ಒಂದು ಹೋರಾಟದಲ್ಲಿ ಒಟ್ಟು 13 ಜನ ಭಾಗಿಯಾಗಿದ್ರು. ಆ 13 ಜನ ಇದರಲ್ಲಿ ಏನು ಭಾಗಿಯಾಗಿದ್ರು, ಆ 13 ಜನರಲ್ಲಿ ಅಂದರೆ ಅದರ ಮೇಲೆ ಇವತ್ತು ಇಬ್ಬರನ್ನ ಹೊರತುಪಡಿಸಿ 11 ಜನರ ಮೇಲೆ ಅವತ್ತು ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಆಗಲಿಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಅಂದು ನಡೆದಂತಹ ಏನು ಪ್ರಕರಣ ಏನಿತ್ತು, ಅಂದು ನಡೆದಂತಹ ಒಂದು ಪ್ರತಿಭಟನೆ ಏನಿತ್ತು ತೀವ್ರ ಸ್ವರೂಪ ಪಡೆದುಕೊಳ್ತು. ತೀವ್ರ ಸ್ವರೂಪ ಪಡೆದುಕೊಂಡ ನಂತರ ಇಲ್ಲಿ ಅಂತರ ಕೆಲವೊಂದಿಷ್ಟು ಮಳಿಗೆಗಳಿಗೆ ಬೆಂಕಿ ಹಚ್ಚಿತ್ತು. ಆ ಮಳಿಗೆಗಳಿಗೆ ಬೆಂಕಿ ಹಚ್ಚಿದಷ್ಟೇ ಇಲ್ಲ ಸಹಿತ ಕೆಲವೊಂದಿಷ್ಟು ವಾಹನಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಆ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಆ ಆಸ್ತಿ ಮತ್ತು ಇಲ್ಲಿ ಅಂದ್ರೆ ನಾಶದ ಅಡಿಯಲ್ಲಿ ಅಂತಂದ್ರೆ ಇವರ ಮೇಲೆ ಅಂದ್ರೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಇದೇನು ಭಾಗಿಯಾಗಿದ್ದ ಶ್ರೀಕಾಂತ್ ಪೂಜಾರಿ, ಆ ಶ್ರೀಕಾಂತನ ಪೂಜಾರಿಯ ವಯಸ್ಸು ಅವಾಗ 20ರಿಂದ 25. ಈಗ ಒಂದ್ ಕಡೆ ಅಂದ್ರೆ ಆ ಘಟನೆ ಆಯ್ತು. ಆ ಘಟನೆ ನಡೆದ ನಂತರ ಇಲ್ಲಿ ಅಂತಾರೆ ಒಟ್ಟು 11 ಜನರ ಮೇಲೆ ಎಫ್ಐಆರ್ ಆಗಿತ್ತು. ಆ ಎಫ್ಐಆರ್ ಆದಲ್ಲಿ ಅವರ ಹಿನ್ನೆಲೆಯನ್ನು ನೋಡಿದಾಗ ಇಲ್ಲಿ ಅಂತಂದ್ರೆ ಪ್ರಮುಖವಾಗಿ ನೋಡಿದಾಗ 1994ರಲ್ಲಿ ಈ ಒಂದು ಪ್ರಕರಣಕ್ಕೆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಅದರಲ್ಲಿ ಈಗಾಗಲೇ ಅಂತಂದ್ರೆ 11 ಆರೋಪಿಗಳಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ A1, A7 ಮತ್ತು A10 ಏನಿದ್ರೆ ಇವರೆಲ್ಲರೂ ಸಾವನ್ನಪ್ಪಿದ್ದಾರೆ. ಮತ್ತು ಇದರಲ್ಲಿ ಉಳಿದ ಆರೋಪಿಗಳಂತ ನೋಡಿದಾಗ ಅಂತಂದ್ರೆ A2 ರಾಜು ಧರ್ಮದಾಸ್, A3 ಶ್ರೀಕಾಂತ್ ಪೂಜಾರಿ, A4 ಅಶೋಕ್ ಈಶ್ವರ್, A5 ಷಣ್ಮುಖ್ ಶಂಕರ್, ಈ ರೀತಿಯಾಗಿ ಒಟ್ಟು ಇಲ್ಲಿ ಅಂತಾರೆ ಇನ್ನೂ ಹಲವರು ಇದ್ದಾರೆ. ಇವರೆಲ್ಲರನ್ನು ಬಿಟ್ಟು ಇಲ್ಲಿ ಅಂತಂದ್ರೆ ಶ್ರೀಕಾಂತ್ ಪೂಜಾರನ್ನ ಕಳೆದ ತಿಂಗಳ 29ರಂದು ಶುಕ್ರವಾರ ಬೆಳಿಗ್ಗೆ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಆತನ ಮನೆಗೆ ಹೋಗ್ತಾರೆ. ಈ ಹುಬ್ಬಳ್ಳಿಯ ಕಮ್ರಿಪೇಟೆ ಪಕ್ಕದಲ್ಲಿರುವಂತಹ ಚನ್ನಪೇಟೆನಲ್ಲಿರುವಂತಹ ಆತನ ಮನೆಗೆ ಹೋಗ್ತಾರೆ. ಆತನ ಮನೆಗೆ ಹೋಗಿ ಆತನನ್ನ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದಾಗ ಆ ಕುಟುಂಬ ಸೇರ್ತಾರೆ. ಯಾಕೆ ನೀವು ಕರೆದುಕೊಂಡು ಹೋಗ್ತೀರಿ, ಏನೇ ಇದಕ್ಕೆ ಹಿನ್ನೆಲೆ ಏನು, ಯಾಕೆ ನಮ್ಮ ತಂದೆಯನ್ನ ಕರೆದುಕೊಂಡು ಹೋಗ್ತೀರಿ, ಮಕ್ಕಳು ಅಂಗ್ಲಾಗ್ತವೆ. ಇನ್ನೊಂದು ಕಡೆ ಅಂದ್ರೆ ಆತನಿಗೆ ತೀವ್ರ ಅನಾರೋಗ್ಯ ಇದೆ. 2 ಭುಜದ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಆಗುತ್ತೆ. ಆ ಶಸ್ತ್ರಚಿಕಿತ್ಸೆ ಆಗಿದೆ, ನಮ್ಮ ತಂದೆಯನ್ನ ಬಿಟ್ಟು ಬಿಡಿ ಅಂತೇಳಿ ಅವರ ಮಗ ಇದ್ದ ಶ್ರೀಕಾಂತನ ಮಗ ಮಂಜುನಾಥ ಪೊಲೀಸರಿಗೆ ಅಂಗ್ಲಾಗ್ತಾರೆ. ಆದ್ರೂ ಪೊಲೀಸರು ಬಿಡೋದಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಪೊಲೀಸರನ್ನು ಮಾತಾಡಿದ್ರೆ ಇಲ್ಲ ನಾವು ಹಳೆ ಕೇಸನ್ನ ಇವತ್ತು ನಾವು ಕ್ಲೋಸ್ ಮಾಡಬೇಕಾಗಿದೆ, ಹೀಗಾಗಿ ನಿಮ್ಮ ತಂದೆಯನ್ನ ಕರೆದುಕೊಂಡು ಹೋಗ್ತೀವಿ ಅಂತೇಳಿ ಅಂದೇ ಏನು ಕಳೆದ 29ರಂದು ಬೆಳಿಗ್ಗೆ ಇಲ್ಲಿ ಆತನನ್ನ ಕರೆದುಕೊಂಡು ಬರ್ತಾರೆ. ಸಾಯಂಕಾಲದವರೆಗೆ ಆತನನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿದ ನಂತರ ಇಲ್ಲಿ ಅಂದ್ರೆ ಈ ಪ್ರಕರಣ ಬೆಳಕಿಗೆ ಬರುವುದು ಯಾವಾಗ ಅಂತಂದ್ರೆ ನಿನ್ನೆ ಬೆಳಕಿಗೆ ಬಂದ ತಕ್ಷಣ ಇಲ್ಲಿ ಅಂದ್ರೆ ಹಿಂದೂಪುರ ಸಂಘಟನೆ
ವಿದ್ಯಾರ್ಥಿಗಳು ಇದೇ ಪೊಲೀಸ್ ಠಾಣೆ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸ್ ಠಾಣೆ ಎದುರು ಇಲ್ಲಂದ್ರೆ ಹಿಂದೂ ಸಂಘಟನೆಕಾರರು ಪ್ರತಿಭಟನೆ ಮಾಡ್ತಾರೆ. ಹಲವು ಬೇಡಿಕೆಗಳನ್ನ ಇಲ್ಲಿ ಅಂದ್ರೆ ಮನವಿ ಮಾಡ್ತಾರೆ, ಬೇಡಿಕೆಗಳನ್ನ ಇಡ್ತಾರೆ. ಆ ಪ್ರಮುಖ ಬೇಡಿಕೆಗಳಲ್ಲಿ ಯಾವುವು ಅಂತ ನೋಡಿದಾಗ ಇಲ್ಲಿ ಅಂದ್ರೆ ಈಗ ಉಳಿದವರು ಹೇಳಿದ್ರೆ ಆ ಉಳಿದವರನ್ನ ಯಾವುದೇ ಕಾರಣಕ್ಕೂ ಬಂಧಿಸಬಾರ್ದು, ಈತನನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ಮತ್ತು ಯಾರು ಆತನನ್ನ ಇಲ್ಲಿ ಅಂತಾರೆ ಅವತ್ತೇ ವಶಕ್ಕೆ ತೆಗೆದುಕೊಂಡು ಬಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರೆ ಆ ಪೊಲೀಸರ ವಿರುದ್ಧ ಇಲ್ಲಿ ಹತ್ರ ಹಿರಿಯ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಬೇಕು ಅಂತ ಬೇಡಿಕೆಯನ್ನು ಇಡ್ತಾರೆ. ಆ ಬೇಡಿಕೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಪಂದನೆ ಮಾಡಿದ ನಂತರ ಆ ಹೋರಾಟವನ್ನ ಕೈ ಬಿಡ್ತಾರೆ. ಈಗ ಮತ್ತೊಂದು ಹಂತ ಇದು ಪಡೆದುಕೊಳ್ತಾ ಇದೆ ರಾಜಕಾರಣ. ಈ ಒಂದು ಪ್ರಕರಣ ಏನಂದ್ರೆ ರಾಮ ಮಂದಿರಕ್ಕೆ ರಾಮನ ಜನ್ಮಭೂಮಿಗಾಗಿ ಶ್ರೀಕಾಂತ್ ಪೂಜಾರಿ ಏನು ಹೋರಾಟ ಮಾಡಿದ, ಆ ಹೋರಾಟದ ಹಿನ್ನೆಲೆ ಆತನ ಬಂಧನ ಮಾಡಿದರೆ ಆ ಬಂಧನ ಪ್ರಕರಣ ಈಗಾಗಲೇ ಅಂದ್ರೆ ಮತ್ತೊಂದು ತಿರುವು ಪಡೆದುಕೊಳ್ತದೆ. ಅದು ಏನಂದ್ರೆ ರಾಜಕಾರಣ. ಇದರೇ ಒಂದು ಅಸ್ತ್ರವನ್ನಾಗಿಟ್ಟುಕೊಂಡು ಬಿಜೆಪಿಯವರು ನಾಳೆ ಇಲ್ಲಿ ಅಂದ್ರೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಡ್ತಿದ್ದಾರೆ. ಇಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸಹಿತ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸ್ ಠಾಣೆ ಎದುರು ಇಲ್ಲಿ ಅಂದ್ರೆ ಈ ಒಂದು ಪ್ರಕರಣದ ವಿರುದ್ಧ ಇಲ್ಲಿ ಅಂದ್ರೆ ಹೋರಾಟವನ್ನ ಮಾಡ್ತಾರೆ. ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ SSK ಸಮಾಜ ಇಲ್ಲಿ ಶ್ರೀಕಾಂತ್ ಪೂಜಾರಿ ಯಾರು ಅಂತ ನೋಡಿದಾಗ ಅಂತಂದ್ರೆ ಈತ ಬಾಲ್ಯದಿಂದಲೇ ಹೋರಾಟದ ಮನೋಭಾವದಲ್ಲಿ ಗುರುತಿಸಿಕೊಂಡು 20 ರಿಂದ 25 ವಯಸ್ಸಿನಲ್ಲಿ ರಾಮನ ಜನ್ಮಭೂಮಿಗಾಗಿ ಹೋರಾಟವನ್ನ ಪಡಿಸಿಕೊಂಡು ಆತನಿಗೆ 25 ವಯಸ್ಸಿರುತ್ತೆ. ಆ 25 ವಯಸ್ಸಿನಿದ್ದಾಗಲೇ ಇಲ್ಲಿ ಅಂದ್ರೆ ಆತನ ಮೇಲೆ ಪ್ರಕರಣ ದಾಖಲಾಗುತ್ತೆ. ಅದು 1992 ಡಿಸೆಂಬರ್ 5 ನಡೆದಂತಹ ಪ್ರಕರಣ. ಯಾವಾಗ ಇಲ್ಲಿ 11 ಒಟ್ಟು 13 ಜನರು ಇರ್ತಾರೆ, ಅದ್ರ 11 ಜನರ ಮೇಲೆ FIR ಆಗುತ್ತೆ. ಆ ಪ್ರಕರಣ ದಾಖಲಾದ ನಂತರ ಆತ ಹೋರಾಟದಿಂದ ದೂರ ಉಳಿತಾನೆ. ಈಗ ಮದುವೆ ಆಗಿದೆ, 2 ಮಕ್ಕಳನ್ನ ಹೊಂದಿರ್ತಾನೆ. ಅಷ್ಟೇ ಅಲ್ಲ ಸಹಿತ ಈಗ ಚನ್ನಪೇಟ್ನಲ್ಲಿ ವಾಸವಾಗಿದ್ದರೆ ತನ್ನ ಜೀವನೋಪಕ್ಕಾಗಿ ಆಟೋ ನಡೆಸಿಕೊಂಡು ಜೀವನ ಮಾಡ್ತಾನೆ. ಆದ್ರೆ ತನ್ನ ಮಗನ ಹತ್ರದಲ್ಲಿ ತನ್ನ ಕುಟುಂಬ ಹತ್ರದಲ್ಲಿ ಯಾವತ್ತೂ ನನ್ನ ಮೇಲೆ ಇಂಥ ಪ್ರಕರಣ ಇದೆ ಅಂತೇಳಿ ಯಾವತ್ತೂ ಸಹಿತ ಆ ವಿಷಯವನ್ನ ಬಿಚ್ಚಿಟ್ಟಿರ್ಲಿಲ್ಲ. ಮತ್ತು ಎಲ್ಲರೂ ಸಹಿತ ಈ ಒಂದು ಪ್ರಕರಣ ಏನಿತ್ತು ಅವತ್ತು ನಡೆದಂತಹ ಪ್ರಕರಣ ಈತನ ಮೇಲೆ ಆಸ್ತಿ ಪಾಸ್ತಿ ಹಾನಿ ಸಂಪರ್ಕ ಪ್ರಕರಣ ದಾಖಲಾಗಿತ್ತು, ಅದು ನಾನ್ ಬೆಲೆಬಲ್ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣವನ್ನು ಎಲ್ಲರೂ ಸಹ ನೆನಪಾರಿದ್ರು. ಯಾವಾಗ ಇಲ್ಲಿ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಇವತ್ತನ್ನ ಬಂಧನಿಸ್ತಾರೆ, ಆ ಬಂಧಿಸಿದಾಗ ಆತನಿಗೆ ಗೊತ್ತಾಗಿದ್ದು ಶ್ರೀಕಾಂತ್ ಪೂಜಾರಿಗೆ ನನಗೂ ಒಂದು ಹಳೆ ಪ್ರಕರಣ ಇತ್ತು ಅನ್ನೋದು. ಇತ್ತಾಗ ಈತ ತನ್ನ ಮಗನಿಗೆ ಈ ವಿಷಯವನ್ನ ಹೇಳಿರಲಿಲ್ಲ. ಹೀಗಾಗಿ ಅಂತಂದ್ರೆ ಈ ವಿಷಯ ಏನಿದೆ ರಾಮನ ಜನ್ಮಭೂಮಿಗಾಗಿ ಏನು ಹೋರಾಟ ಮಾಡಿದ್ದು ಆ ಹೋರಾಟದ ವಿಚಾರವಾಗಿ ಒಂದು ಕಡೆ ಅಂದ್ರೆ ಇದೇ ತಿಂಗಳು 22ರಂದು ರಾಮ ಮಂದಿರ ಉದ್ಘಾಟನೆ ಆಗುತ್ತೆ. ಇಂತಹ ಸಮಯದಲ್ಲಿ ಈತ ಶ್ರೀಕಾಂತ್ ಪೂಜಾರಿನ ಬಂಧನ ಮಾಡಿದ್ದೆ ಇಷ್ಟೊಂದು ರಾಜಾಂತಕ್ಕೆ ಮತ್ತೊಂದು ಇಷ್ಟೊಂದು ವಿಷಯ ಗಂಭೀರವಾಗಿ ತೆಗೆದುಕೊಂಡಿದೆ. ಥ್ಯಾಂಕ್ ಯು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.